ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ ಆಡ್ಸೆನ್ಸ್ ಬಗ್ಗೆ ಇವತ್ತಿನ ವಿಡಿಯೋ. ಆಡ್ಸೆನ್ಸ್ ಬಗ್ಗೆ ಇತ್ತೀಚೆಗೆ ನಾನು ವಿಡಿಯೋನೇ ಮಾಡಿರಲಿಲ್ಲ, ಯಾಕೆಂದ್ರೆ ಅಂತ ಯಾವುದು ಪ್ರಾಬ್ಲಮ್ಗಳು ಬರ್ತಾ ಇರಲಿಲ್ಲ. ಆದರೆ ಇವಾಗ ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಅಂತ ಅಂದ್ಬಿಟ್ಟು ಆಡ್ಸೆನ್ಸ್ನ ಡಿಸೇಬಲ್ ಆಗ್ತಿದೆ ಆಯ್ತಾ. ಹಾಗಾಗಿ ನಾನು ಇವತ್ತು ವಿಡಿಯೋನ ಮಾಡ್ತಾ ಇರೋದು. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಅಂತಂದ್ರೆ ಏನು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಇತ್ತೀಚೆಗೆ ಈಗ ವಾಚ್ ಅವರ್ಸ್ ಏನು 8000 ಮಾಡ್ತಾರೆ ಅನ್ನೋ ಇದರಲ್ಲಿ ಬೇಗ 4000 ಮುಗಿಸ್ಕೊಂಡ್ಬಿಡೋಣ ಅನ್ನೋ ಅರ್ಜೆಂಟ್ ಅಲ್ಲಿ ಈ ಮಿಸ್ಟೇಕ್ಗಳನ್ನಂತೂ ಮಾಡ್ತಿರ್ತೀರಾ. ನೀವು ಗೊತ್ತೋ ಗೊತ್ತಿಲ್ದೇನೋ ಈ ಮಿಸ್ಟೇಕ್ ನ ಮಾಡ್ತಾನೆ ಇರ್ತೀರಾ. ಹಾಗಾಗಿ ಇದನ್ನ ಸರಿ ಮಾಡ್ಕೊಳ್ಳಿ ಇವತ್ತೇನೆ ಆಯ್ತಾ. ಯಾವುದೇ ತಪ್ಪುನು ಅಷ್ಟೇನೆ ಯೂಟ್ಯೂಬ್ ನೀವು ಇವತ್ತು ಮಾಡಿದೀರಾ ಅಂದ್ರೆ ಅವತ್ತೇ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ ನಿಮ್ಮ ಚಾನಲ್ ಅಲ್ಲಿ. ಅದಕ್ಕೆ ಸ್ವಲ್ಪ ದಿನ ಅವರು ಟೈಮ್ ಕೊಡ್ತಾರೆ. ನೀವು ಅದೇ ಮಿಸ್ಟೇಕ್ ನೇ ಪದೇ ಪದೇ ಮಾಡ್ತಾ ಇದ್ದೀರಾ ಅಂತ ಅಂದಾಗ್ಲೇ ನಿಮ್ ಚಾನಲ್ ಅಲ್ಲಿ ಪ್ರಾಬ್ಲಮ್ ಬರೋದು ಆಯ್ತಾ. ಏನೇ ಹೇಳಿದ್ರು ಕೂಡ ಕೆಲವರು ಭಯ ಬೀಳಿಸ್ತೀರಾ, ಮತ್ತೆ ಅದು ಇದು ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕ್ತಾರೆ. ನಾನು ಯಾರಿಗೂ ಏನು ಭಯ ಬೀಳಿಸ್ತಾ ಇಲ್ಲ, ಇರೋ ವಿಷಯನ ಇದ್ದಂಗೆ ಹೇಳ್ತಾ ಇರ್ತೀನಿ ಅಷ್ಟೇನೆ. ಹುಷಾರಾಗಿರಿ ಅನ್ನೋದಕ್ಕೋಸ್ಕರ ಚಾನಲ್ ಅಲ್ಲಿ ಪ್ರಾಬ್ಲಮ್ಗಳನ್ನ ತಂದ್ಕೊಂಬೇಡಿ. ಸಣ್ಣ ಪುಟ್ಟ ವಿಷಯದಿಂದ ಅದು ಸಣ್ಣದೇನೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾನು ಹೇಳಿದಾಗ ಹೌದಾ ಇದರಿಂದನೂ ಹಿಂಗಾಗತ್ತಾ ಅಂತ ನಿಮ್ಗೆ ಅನ್ಸುತ್ತೆ ಆಯ್ತಾ. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ಇನ್ನು ವಿಷಯಕ್ಕೆ ಬರೋದಾದ್ರೆ ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಏನು ಹಂಗಂದ್ರೆ ಅಂತಂದ್ರೆ ವ್ಯಾಲಿಡ್ ಇಲ್ಲದೆ ಇರೋದು. ನಿಮ್ಮ ವಿಡಿಯೋಗಳಿಗೆ ಕ್ಲಿಕ್ಸ್ಗಳು ಏನ್ ಬರ್ತಾ ಇರುತ್ತೆ ಅದು ವ್ಯಾಲಿಡ್ ಕ್ಲಿಕ್ ಆಗದೆ ಇರೋದು, ಆರ್ಗ್ಯಾನಿಕ್ ಕ್ಲಿಕ್ ಬರ್ದೇ ಇರೋದು. ನೀವೇ ಅದನ್ನ ಏನೋ ಕ್ಲಿಕ್ಗಳನ್ನ ಬರೋ ತರ ಮಾಡ್ಕೊಂತಾ ಇರೋದು. ಇವಾಗ ನಿಮ್ಮ ವಿಡಿಯೋಗಳಲ್ಲಿ ನೋಡಿರ್ತೀರಾ, ನಾನು ಹಾಕ್ತೀನಿ ನೋಡಿ, ವಿಡಿಯೋದು ಟ್ರಾಫಿಕ್ ಅಂತ ಇರುತ್ತೆ ಅಲ್ವಾ, ಅದು ಎಲ್ಲೆಲ್ಲಿಂದ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರ್ತಾ ಇರುತ್ತೆ ಅನ್ನೋದನ್ನ ಅಲ್ಲಿ ತೋರಿಸ್ತಾ ಇರುತ್ತೆ. ಬ್ರೌಸ್ ಫೀಚರ್ ಆಗಲಿ, ಚಾನಲ್ ಪೇಜಸ್ ಇಂದ ಆಗಲಿ, ಎಕ್ಸ್ಟರ್ನಲ್ ಆಗಲಿ. ಎಕ್ಸ್ಟರ್ನಲ್ ಅಂತಂದ್ರೆ ನಿಮ್ಮ ವಿಡಿಯೋಗಳನ್ನ ನೀವು ಬೇರೆಯವ್ರಿಗೆ ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಟೆಲಿಗ್ರಾಮ್ ಅಲ್ಲಿ ಎಲ್ಲಾ ಕಡೆನೂ ಲಿಂಕ್ ಗಳನ್ನ ಶೇರ್ ಮಾಡಿರ್ತೀರಲ್ವಾ, ಅದರಿಂದ ಬರೋದನ್ನ ಎಕ್ಸ್ಟರ್ನಲ್ ಅಂತಾರೆ. ಯೂಟ್ಯೂಬ್ ಸರ್ಚ್ ಇಂದ ಆಗ್ಲಿ, ಮತ್ತೆ ಶಾರ್ಟ್ಸ್ ಫೀಡ್ ಇಂದ ಆಗ್ಲಿ, ಈ ತರ ಎಲ್ಲ ಬರ್ತಾ ಇರುತ್ತೆ. ಈ ತರ ಆರ್ಗ್ಯಾನಿಕ್ ಆಗಿ ಬರಬೇಕು, ಆಟೋಮೆಟಿಕ್ ಬರಬೇಕು. ಈಗ ನೀವು ಎಕ್ಸ್ಟರ್ನಲ್ ಅಲ್ಲಿ ಏನ್ ಶೇರ್ ಮಾಡ್ಕೊಂತೀರಾ, ಮಾಡಬೇಡಿ ಅಂತಲ್ಲ, ಮಾಡ್ಕೊಳ್ಳಿ ಪರವಾಗಿಲ್ಲ. ಆದ್ರೆ ಆ ಕ್ಲಿಕ್ಸ್ ಗಳೇನಿದೆ ಅದು ಒಂದೊಂದ್ಸರಿ ಬಂದ್ರೆ ಪರವಾಗಿಲ್ಲ. ನೀವು ಹೇಳ್ಬಿಟ್ಟು ಅದನ್ನ ಪದೇ ಪದೇ ಕ್ಲಿಕ್ಸ್ ಮಾಡಿಸೋದು ಅದು ಇನ್ವ್ಯಾಲಿಡ್ ಆಗುತ್ತೆ. ಜೊತೆನಲ್ಲಿ ನಿಮ್ಮ ವಿಡಿಯೋಗಳನ್ನ ನೀವೇ ಆನ್ ಮಾಡಿ ಇಟ್ಕೊಳ್ಳೋದು, ನಿಮ್ಮ ಐಡಿಗಳಿಂದ ವ್ಯೂಸ್ ಬರ್ಲಿ ಅಂದ್ರೆ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಮತ್ತೆ ಪ್ಲೇ ಲಿಸ್ಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ವಾ, ಅದನ್ನು ಅಷ್ಟೇನೆ ಆನ್ ಮಾಡಿ ಬಿಟ್ಬಿಡೋದು. ಪ್ಲೇ ಲಿಸ್ಟ್ ಗಳು ವಿಡಿಯೋಗಳಾದ್ರೂ ಆಗ್ಲಿ ಅಥವಾ ಲೈವ್ಗಳನ್ನ ಜಾಸ್ತಿ ಈ ತರ ಮಾಡ್ತಾರೆ. ಏನು ಫುಲ್ ನೈಟ್ ಅಲ್ಲಿ ಆನ್ ಮಾಡಿ ಇಟ್ಬಿಟ್ರೆ ಅದಕ್ಕೆ ವಾಚ್ ಅವರ್ಸ್ ಬರುತ್ತೆ, ಬೇಗ ವಾಚ್ ಅವರ್ಸ್ ನ ಕಂಪ್ಲೀಟ್ ಮಾಡ್ಕೊಬಹುದು ಅನ್ನೋ ಇದ್ರಲ್ಲಿ ಈ ಮಿಸ್ಟೇಕ್ ಗಳನ್ನ ಮಾಡ್ತಿರ್ತೀರಾ. ಗೊತ್ತೋ ಗೊತ್ತಿಲ್ದೇನೋ ನಿಮ್ಗೆ ಇದನ್ನ ಯಾರು ಹೇಳೂ ಇರಲ್ಲ ಅಲ್ವಾ. ಹಾಗಾಗಿ ಈ ತರ ತಪ್ಪುಗಳು ಆಗ್ತಿರುತ್ತೆ. ಇಂಥ ಸಣ್ಣ ಪುಟ್ಟ ತಪ್ಪುಗಳಿಂದಾನೇ ಈ ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಅಂತ ಬರ್ತಾ ಇರೋದು. ಇದು ಬಂದಾಗ ಏನಾಗುತ್ತೆ ಅಂದ್ರೆ ನಿಮ್ದು ಆಡ್ಸೆನ್ಸ್ ನ ಡಿಸೇಬಲ್ ಮಾಡ್ತಾರೆ. ಯಾವಾಗ ಮಾಡ್ತಾರೆ, ನಿಮಗೆ ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ಮಾನಿಟೈಸೇಷನ್ ಕೂಡ ಆಗುತ್ತೆ. ಆಡ್ಸೆನ್ಸ್ ಮಾಡ್ಕೊಂತೀರಲ್ವಾ, ಆಡ್ಸೆನ್ಸ್ ಟೈಮಲ್ಲಿ ಆಡ್ಸೆನ್ಸ್ ನ ಡಿಸೇಬಲ್ ಮಾಡ್ತಾರೆ. ನಿಮ್ಮ ಮಾನಿಟೈಸೇಷನ್ ಇರುತ್ತೆ, ನಿಮ್ಮ ಚಾನಲ್ ಕೂಡ ಇರುತ್ತೆ, ಆದ್ರೆ ಏನೋ ಆಡ್ಸೆನ್ಸ್ ಇರಲ್ಲ. ಆಡ್ಸೆನ್ಸ್ ಇಲ್ಲ ಅಂತ ಅಂದ್ಮೇಲೆ ನಿಮ್ ಚಾನಲ್ ಇದ್ದು ಒಂದೇ ಇಲ್ದಿದ್ದು ಒಂದೇ ಅಲ್ವಾ. ಹಾಗಾಗಿ ಯಾರು ಕೂಡ ಈ ಮಿಸ್ಟೇಕ್ ನ ಮಾಡಬೇಡಿ. ಗೊತ್ತೋ ಗೊತ್ತಿಲ್ದೇನು ಈ ಮಿಸ್ಟೇಕ್ ನ ಮಾಡಬೇಡಿ. ಏನು ನಿಮ್ಮ ವಿಡಿಯೋಗಳನ್ನ ನಿಮ್ಮ ಐಡಿಗಳಲ್ಲೇ ಓಪನ್ ಮಾಡಿ ಇಟ್ಬಿಟ್ಟು ನೋಡೋದು. ಒಂದ್ಸರಿ ಅಪ್ಲೋಡ್ ಮಾಡಿದ್ಮೇಲೆ ಯೂಟ್ಯೂಬ್ ಅಲ್ಲಿ ವಿಡಿಯೋನ ನೀವು ಅದನ್ನ ಪದೇ ಪದೇ ನೋಡಕ್ ಹೋಗ್ಬಾರ್ದು. ಪದೇ ಅಲ್ಲ, ಒಂದ್ಸರಿ ಕೂಡ ನಿಮ್ಮ ಐಡಿಯಿಂದ ನೋಡಕ್ ಹೋಗ್ಬಾರ್ದು. ಇಲ್ಲ ನಾನು ಬೇರೆ ಐಡಿನ ಕ್ರಿಯೇಟ್ ಮಾಡ್ಕೊಂಡಿದೀನಿ ಅಂತಂದ್ರೆ ಅದರಿಂದ ಆದ್ರೂ ಕೂಡ ಅದು ಒಂದೇ ಡಿವೈಸ್ ಅಲ್ಲಿ, ಒಂದೇ ನೆಟ್ವರ್ಕ್ ಅಲ್ಲಿ ಓಡ್ತಾ ಇರುತ್ತೆ. ಆ ತರ ಮಿಸ್ಟೇಕ್ನು ಮಾಡಕ್ ಹೋಗ್ಬೇಡಿ. ಅದನ್ನ ಆರ್ಗ್ಯಾನಿಕ್ ಆಗಿ ವ್ಯೂಸ್ ಬರೋದಕ್ಕೆ ಬಿಟ್ಬಿಡಿ. ನೀವು ಅದನ್ನ ಏನು ಅಪ್ಲೋಡ್ ಮಾಡಿದ್ಮೇಲೆ ಅದನ್ನ ಏನು ಡಿಸ್ಟರ್ಬೇ ಮಾಡಕ್ ಹೋಗ್ಬೇಡಿ. ಸುಮ್ನೆ ಏನೋ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನಾವು ವಿಡಿಯೋಗಳನ್ನ ಈ ತರ ರನ್ ಮಾಡೋದ್ರಿಂದ ನಮ್ಗೆ ನೆಕ್ಸ್ಟ್ ವಿಡಿಯೋ ಹೋಗ್ತಾ ಇರುತ್ತೆ, ಅಂದ್ರೆ ಏನೋ ಇಂಪ್ರೆಷನ್ ಬರ್ತಾ ಇರುತ್ತೆ, ಅದರಿಂದ ವಿಡಿಯೋಗೆ ವ್ಯೂಸ್ ಬರುತ್ತೆ ಅಂತ ನೀವು ಅನ್ಕೊಂಡು ಈ ಮಿಸ್ಟೇಕ್ ನ ಮಾಡ್ತಿರ್ತೀರಾ. ಅದು ಇಂಪ್ರೆಷನ್ ಯೂಟ್ಯೂಬೇ ಕೊಡ್ಬೇಕು ಅಲ್ಲ. ಅದು ಯೂಟ್ಯೂಬ್ ಇಂದ ಬಂದಾಗ ಆ ಇಂಪ್ರೆಷನ್ ನೋಡಿ, ಅಂದ್ರೆ ನಿಮ್ಮ ಥಂಬ್ನೇಲ್ಗಳನ್ನ ನೋಡಿ, ವಿಡಿಯೋಗಳು ಇಷ್ಟ ಆಗಿ ಯಾರಾದ್ರೂ ಕ್ಲಿಕ್ ಮಾಡಿ ನೋಡಿ, ಅದು ಆರ್ಗ್ಯಾನಿಕ್ ವ್ಯೂಸ್. ಅದು ಬಿಟ್ಬಿಟ್ಟು ನೀವು ಈ ತರ ಏನೇ ಮಾಡಿದ್ರು ಕೂಡ ಇದು ಪ್ರಾಬ್ಲಮ್ ಆಗುತ್ತೆ. ಜೊತೆನಲ್ಲಿ ದುಡ್ಡು ಕೊಟ್ಟು ವಾಚ್ ಅವರ್ಸ್ ಗಳನ್ನ ಪರ್ಚೇಸ್ ಮಾಡ್ಕೊಳ್ಳೋದಾಗ್ಲಿ, ಇಂಥದ್ದೆಲ್ಲಾನು ಮಾಡ್ತಾ ಇರ್ತಾರೆ. ಇವೆಲ್ಲಾನು ತಪ್ಪು, ಅಂತದನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ಮತ್ತೆ ಏನು ಇದರಲ್ಲಿ ಇದು ಮೇನ್ ಏನು ಅಂದ್ರೆ ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಅಂತಂದ್ರೆ ನಿಮ್ಮ ವಿಡಿಯೋಗಳಲ್ಲಿ ಬರೋ ಆಡ್ಗಳನ್ನ ಅಕಸ್ಮಾತ್ ಆಗಿ ನಿಮ್ಮ ವಿಡಿಯೋಗಳಲ್ಲಿ ಕ್ಲಿಕ್ ಮಾಡೋದು. ನೀವೇನೇನೆ ಆಡ್ಗಳ ಮೇಲೆ ಕ್ಲಿಕ್ ಮಾಡಿದ್ರೆ ಆಡ್ಗಳಿಂದ ರೆವಿನ್ಯೂ ಜಾಸ್ತಿ ಆಗುತ್ತೆ ಮಾನಿಟೈಸೇಷನ್ ಆಗಿರೋರ್ಗೆ. ಇದು ತುಂಬಾ ಜನಕ್ಕೆ ಗೊತ್ತು, ತುಂಬಾ ಜನಕ್ಕೆ ಗೊತ್ತೂ ಇಲ್ಲ ಇದೊಂದು ಇದೆ ಅಂತ ಅನ್ಬಿಟ್ಟು. ಆದ್ರೆ ಅದು ಗೊತ್ತೋ ಗೊತ್ತಿಲ್ಲೋ ಪರವಾಗಿಲ್ಲ, ಆದ್ರೆ ನೀವು ಆಡ್ಗಳ ಮೇಲೆ ಕ್ಲಿಕ್ ಮಾಡಂಗಿಲ್ಲ. ಅದು ಯಾರಾದ್ರೂ ಆಡಿಯನ್ಸ್ ನೋಡ್ತಿರ್ತಾರೆ ಅಲ್ವಾ, ಅವರು ಕ್ಲಿಕ್ ಮಾಡಿದ್ರೆ ಅವಾಗ ನಮ್ಗೆ ಅರ್ನಿಂಗ್ ಜಾಸ್ತಿ ಆಗೋದು.
ನೀವೇ ಏನಾದರೂ ಕುತ್ಕೊಂಡು ಈ ಕೆಲಸ ಮಾಡಿದ್ದೀರಾ ಅಂತಂದ್ರೆ ಅರ್ನಿಂಗ್ ಬರಲಿ ಅಂತ ಅಂದ್ಬಿಟ್ಟು, ಮಾನಿಟೈಸೇಷನ್ ಆಗಿರೋರಿಗೆ ಅರ್ನಿಂಗ್ ಆಗಲಿ ಅಂತ ಅಂದ್ಬಿಟ್ಟು ಆ್ಯಡ್ಗಳ ಮೇಲೆ ಕ್ಲಿಕ್ ಮಾಡೋದು ಆ ಥರ ಎಲ್ಲ ಏನಾದರೂ ಮಾಡಿದ್ದೀರಾ ಅಂತಂದ್ರೆ ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಅಂತ ಬರುತ್ತೆ. ಮಾನಿಟೈಸೇಷನ್ ಹೋಗಲ್ಲ, ಚಾನಲ್ ಡಿಲೀಟ್ ಆಗಲ್ಲ, ಆಡ್ಸೆನ್ಸ್ನ ಡಿಸೇಬಲ್ ಮಾಡ್ತಾರೆ. ಸಿಂಪಲ್ ಆಯ್ತಾ, ಇದಂತೂ ಆಗತ್ತೆ. ಹಾಗಾಗಿ ಇಂಥ ಮಿಸ್ಟೇಕ್ನ ಮಾನಿಟೈಸೇಷನ್ ಆಗಿರೋರು ಮಾಡಬೇಡಿ, ಆಗದೆ ಇರೋರು ವಾಚ್ ಅವರ್ಸ್ಗೋಸ್ಕರ ಈ ಮಿಸ್ಟೇಕ್ನ ಮಾಡಬೇಡಿ. ಅಕಸ್ಮಾತ್ ನೀವಂತೂ ಏನು ನೋಡಲ್ಲ, ನೀವು ಆನ್ ಮಾಡಲ್ಲ, ಓಕೆ, ನಿಮ್ಮ ಫೋನ್ಗಳನ್ನ ಮಕ್ಕಳುಗಳ ಕೈಯಲ್ಲಿ ಕೊಟ್ಬಿಟ್ಟು ಅವ್ರೇನಾದ್ರೂ ಆ ಥರ ಮಾಡ್ತಿದ್ದಾರೆ ಅಂತಂದ್ರೆ, ಈಗ ಅವ್ರಿಗೆ ಗೊತ್ತಿಲ್ಲ ಅದು ಏನು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಅಲ್ವಾ. ಈಗ ವಿಡಿಯೋನ ಆನ್ ಮಾಡಿ ಕೊಟ್ಟಿರ್ತೀರಾ, ವಿಡಿಯೋಗಳನ್ನ ನೋಡ್ತಿರ್ತಾರೆ, ಗೊತ್ತಿಲ್ದೇನೋ ಅದ್ರ ಮೇಲೆ ಬರೋದನ್ನೆಲ್ಲ ಹಿಂಗೆ ಕ್ಲಿಕ್ ಮಾಡ್ತಾ ಇರ್ತಾರೆ, ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಹೇಳಿದ್ದು ಹುಷಾರಾಗಿ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ವಿಡಿಯೋನ ಅಪ್ಲೋಡ್ ಮಾಡಾದ್ಮೇಲೆ ನೀವು ಅದನ್ನ ಟಚ್ಚೇ ಮಾಡಕ್ ಹೋಗ್ಬೇಡಿ, ಅದ್ರ ಪಾಡ್ಗೆ ಅದನ್ನ ಬಿಟ್ಬಿಡಿ. ಅದಕ್ಕೆ ಬರೋ ವ್ಯೂಸ್ ಎಷ್ಟಾದ್ರೂ ಸರಿ, ಅದು 10 ಬರಲಿ, 20 ಬರಲಿ, 100 ಬರಲಿ, ಅದು ಆರ್ಗ್ಯಾನಿಕ್ ವ್ಯೂಸೇ ಆಗಿರಬೇಕು, ಆರ್ಗ್ಯಾನಿಕ್ ವೇ ಇಂದಾನೇ ಬಂದಿರಬೇಕು. ನಾನು ಅವಾಗಲೇ ತೋರಿಸ್ತಾ ಇಲ್ಲ ಟ್ರಾಫಿಕ್ ಅಂತ ಅಂದ್ಬಿಟ್ಟು ನಿಮ್ಗೆ ಎಲ್ಲೆಲ್ಲಿಂದ ಬರುತ್ತೆ ವಿಡಿಯೋಗಳಿಗೆ ವ್ಯೂಸ್ ಅಂತ, ಅದೆಲ್ಲಾನು ಯೂಟ್ಯೂಬ್ ನೋಡ್ತಾ ಇರುತ್ತೆ. ಮತ್ತೆ ಈ ಮಿಸ್ಟೇಕು ನೀವು ಒಂದ್ಸರಿ 2 ಸರಿ ಮಾಡಿದಾಗ ಏನು ಯೂಟ್ಯೂಬ್ ನೋಡ್ಬಿಡತ್ತಾ, ಗೊತ್ತಾಗ್ಬಿಡತ್ತಾ ಅಂತಂದ್ರೆ ಅವಾಗ ತಲೆ ಕೆಡಿಸ್ಕೊಳಲ್ಲ. ಯಾವುದೇ ಇಶ್ಯೂ ಆಗಿರ್ಲಿ, ಒಂದೇ ಸರಿಗೇನೆ ನೀವು ಒಂದ್ಸರಿ ಮಾಡಿದ ತಕ್ಷಣನೇ ಆ ತಪ್ಪನ್ನ ಅವರು ಕಂಡಿಡಿದ್ಬಿಟ್ಟು ನಿಮಗೆ ಏನು ಪನಿಷ್ಮೆಂಟ್ನ ಕೊಡಲ್ಲ. ಒಂದಷ್ಟು ದಿನ ಅವರು ಗೊತ್ತಿಲ್ದಂಗೆ ನೋಡಿದ್ರು ನೋಡದೇ ಇರೋ ಥರ ಬಿಟ್ಬಿಟ್ಟಿರ್ತಾರೆ ಅದನ್ನ. ಯಾವಾಗ ಅದು ಜಾಸ್ತಿ ಆಗತ್ತೆ ಅಲ್ಲ, ಅವಾಗಲೇ ಅದಕ್ಕೆ ಪ್ರಾಬ್ಲಮ್ಸ್ಗಳು ಬರೋದು. ಒಂದಷ್ಟು ಚಾನಲ್ಗಳನ್ನ ಒಟ್ಟಿಗೆ ರಿವ್ಯೂ ಮಾಡ್ತಾರೆ, ಅದರಿಂದ ಬಂದಿರೋ ಎಲ್ಲ ವ್ಯೂಸ್ಗಳನ್ನೂ ಚೆಕ್ ಮಾಡ್ತಾರೆ. ಅದರಿಂದ ಈ ಥರ ಏನಾದರೂ ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಬರ್ತಿದೆ ಅಂತಂದರೆ ಅವಾಗ ಅದು ಒಂದೇ ಸರಿಗೆ ಎಲ್ಲ ಚಾನಲ್ಗಳಿಗೂ ಆ ಥರ ಆಡ್ಸೆನ್ಸ್ನ ಡಿಸೇಬಲ್ ಮಾಡೋದು ಮಾಡ್ತಾರೆ ಆಯ್ತಾ. ಹಾಗಾಗಿ ಈ ತರ ಮಾಡಕ್ ಹೋಗ್ಬೇಡಿ, ಯಾವತ್ತು ಕೂಡ ಇಂಥ ತಪ್ಪನ ಗೊತ್ತಿಲ್ದೇನು ಮಾಡಕ್ ಹೋಗ್ಬೇಡಿ. ವ್ಯೂಸ್ಗೋಸ್ಕರ, ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ತುಂಬಾ ಆತ್ರದಲ್ಲಿ ಬೇಗ ಮುಗಿಸ್ಕೊಂಡ್ಬಿಡೋಣ ಅಂತ ಇದರಲ್ಲಿ ಈ ತರ ಏನಾದ್ರೂ ಮಿಸ್ಟೇಕು ನೀವು ಮಾಡ್ತಿದ್ರೆ ಮಾಡಬೇಡಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಅಷ್ಟೇನೆ. ಯಾರಿಗೂ ಭಯ ಪಡಿಸೋದಕ್ಕಾಗ್ಲಿ ಇನ್ನೊಂದು ಮತ್ತೊಂದು ಆ ಥರ ಏನೂ ಇಲ್ಲ ಆಯ್ತಾ. ಇದನ್ನ ನನಗೆ ಲಾಸ್ಟ್ ಒಂದು ವಿಡಿಯೋ ನಾನು ಮಾಡಿದೆ ಅಲ್ಲ, ಹೊಸ ಆ್ಯಪ್ ಬಗ್ಗೆ, ಆಟೋಪ್ಲೇ ಆ್ಯಪ್ ಬಗ್ಗೆ, ಅದು ಮಾಡಿದಾಗ ಯಾರೋ ಒಬ್ರು ಹಾಕಿದ್ರು ಕಮೆಂಟು, ಅದು ರಿಮೂವ್ ಆಗೋಯ್ತು. ನಾನು ನೋಡಿದೆ ಮತ್ತೆ ಅವ್ರಿಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ರಿಮೂವ್ ಆಗೋಯ್ತು ಕಮೆಂಟು. ಅಂದರೆ ಭಯ ಪಡಿಸ್ಬೇಡಿ, ದಾರಿ ತಪ್ಪಿಸ್ಬೇಡಿ. ನಾನು ಅದರಲ್ಲಿ ದಾರಿ ತಪ್ಪಿಸೋವಂಥ ವಿಷಯ ಏನೂ ಹೇಳಿರಲಿಲ್ಲ. ಇಂಥದ್ದೊಂದು ಆ್ಯಪ್ ಇದೆ ಅಂತಂದೆ, ಅದನ್ನು ಏನು ಯೂಟ್ಯೂಬ್ಗೆ ನೀವು ಆಲ್ಟರ್ನೇಟ್ ಮಾಡ್ಕೊಳ್ಳಿ, ಯೂಟ್ಯೂಬ್ನ ಬಿಟ್ಬಿಟ್ಟು ನೀವು ಆ್ಯಪ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಇದರಿಂದ ವೀಡಿಯೋಸ್ಗಳು ಹಾಕಿ ಅರ್ನಿಂಗ್ ಮಾಡಿ, ಅದರಿಂದ ಅಷ್ಟು ಬರುತ್ತೆ, ಯೂಟ್ಯೂಬಲ್ಲಿ ಏನೂ ಬರಲ್ಲ, ಯೂಟ್ಯೂಬ್ ಹಾಗೆ ಹಿಂಗೆ ಅಂತ ಹೇಳಿದರೆ ಅವಾಗ ನಾನು ದಾರಿ ತಪ್ಪಿಸ್ತಾ ಇದ್ದೀನಿ ಅಂತ ಹೇಳ್ಬೋದು. ನಾನು ಜಸ್ಟ್ ಯೂಟ್ಯೂಬ್ ಥರ ಇನ್ನೊಂದು ಇದೆ ಇಂಡಿಯನ್ ಆ್ಯಪ್, ನೋಡಿ ನಿಮಗೆ ಇಷ್ಟ ಇದ್ರೆ ಟ್ರೈ ಮಾಡಿ ಅಂತಂದೆ ಅಷ್ಟೇನೆ. ನೀವು ಅಕಸ್ಮಾತ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಕೇಳಿದ್ದೀರಾ, ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ನಾನು ಸರಿಯಾಗಿ ತಿಳ್ಕೊಂಡು ಆಮೇಲೆ ನಾನು ಅದ್ರ ಬಗ್ಗೆ ನಿಮಗೆ ವಿಡಿಯೋನ ಮಾಡಿ ಹೇಳಬೇಕು ಅಲ್ಲ. ಹಾಗಾಗಿ ನಾನು ಇನ್ನೂ ಅದ್ರ ಬಗ್ಗೆ ಏನು ಚಾನಲ್ ಕ್ರಿಯೇಟ್ ಮಾಡೋದನ್ನ ನಿಮ್ಗೆ ಇನ್ನೂ ನಾನು ವಿಡಿಯೋ ಮಾಡಿಲ್ಲ, ಮಾಡ್ತೀನಿ ಒಟ್ನಲ್ಲಿ ಮಾಡ್ತೀನಿ. ನಾನು ಫಸ್ಟ್ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಅದು ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ ತಿಳ್ಕೊಂಡು ಆಮೇಲೆ ನಾನು ಅದನ್ನ ನಿಮಗೆ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗೆ, ವಿಡಿಯೋ ಅಪ್ಲೋಡ್ ಮಾಡೋದು ಹೆಂಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ ಆಯ್ತಾ. ಅಷ್ಟು ಹೇಳಿದ್ದೆ ನಾನು. ಜಸ್ಟ್ ಇಂಥದ್ದೊಂದು ಆ್ಯಪ್ ಇದೆ ಅಂತ ಹೇಳಿದೆ, ಅದಕ್ಕೆ ಅವ್ರು ಯಾರೋ ಒಬ್ರು ಈ ಥರ ಕಮೆಂಟ್ ಹಾಕಿದ್ರು. ಇದೇ ಥರನೇ ಏನೇ ವಿಷಯ ಹೇಳಿದ್ರು ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರಲ್ಲ, ಕಂಪ್ಲೀಟ್ ಆಗಿ ನೋಡದೆ ಜಸ್ಟ್ ತಮ್ನೇಲ್ಗಳನ್ನ ನೋಡ್ಕೊಂಡೆ ಕಮೆಂಟ್ಗಳನ್ನ ಹಾಕ್ಬಿಟ್ಟಿರ್ತಾರೆ. ವಿಡಿಯೋನ ನೋಡಬೇಕು, ವಿಡಿಯೋ ನೋಡಿದಾಗಲೇ ಅದರಲ್ಲಿರೋ ವಿಷಯ ಏನು ಅಂತ ಅರ್ಥ ಆಗೋದು. ಕೆಲವ್ರಿಗೆ ವಿಡಿಯೋ ಪೂರ್ತಿ ನೋಡಿದ್ರು ಅರ್ಥ ಆಗಿರಲ್ಲ, ಅಥವಾ ಅವ್ರು ನಮ್ಮನ್ನ ನೆಗೆಟಿವ್ ಆಗೇ ನೋಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನಾವು ಆಡೋ ಮಾತುಗಳೆಲ್ಲ ಅವ್ರಿಗೆ ನೆಗೆಟಿವ್ ಆಗೇ ಅನ್ಸಿರುತ್ತೆ. ಹಾಗಾಗಿ ಕೂಡ ಆ ಥರ ಕಮೆಂಟ್ಗಳು ಹಾಕ್ಬೋದು, ಪರವಾಗಿಲ್ಲ, ಅದೇನು ಪ್ರಾಬ್ಲಮ್ ಇಲ್ಲ. ನನಗೆ ಜಸ್ಟ್ ಹೇಳಬೇಕಿತ್ತು ಆ ಥರ ಏನೋ ಒಂದು ಹೇಳಬೇಕಲ್ಲ ಅಂತ ಕಮೆಂಟ್ಗಳಲ್ಲಿ ಹೇಳಕ್ ಹೋಗ್ಬೇಡಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಅದರಲ್ಲಿರೋ ವಿಷಯನ ಅರ್ಥ ಮಾಡ್ಕೊಳ್ಳಿ. ನಾನು ಏನು ಹೇಳಿದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ನಾನು ಯಾರ ದಾರಿ ತಪ್ಪಿಸೋ ಅಂತ ಕೆಲಸನೂ ಅದರಲ್ಲಿ ಏನು ಹೇಳ್ಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ನಾನು ಅದರಲ್ಲಿ ಏನು ಹೇಳ್ಕೊಟ್ಟಿಲ್ಲ, ಜಸ್ಟ್ ಇದೆ ಅಂತ ಹೇಳಿದ್ದೀನಿ ಅಷ್ಟೇ, ಬಿಟ್ರೆ ಈ ಥರ ಇರುತ್ತೆ. ಹಾಗಾಗಿ ಹುಷಾರಾಗಿರಿ. ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಇತ್ತೀಚೆಗೆ ಬರ್ತಾ ಇದೆ, ಹುಷಾರಾಗಿರಿ. ಇದರಿಂದ ಆಡ್ಸೆನ್ಸ್ ಡಿಸೇಬಲ್ ಮಾಡ್ಕೊಬೇಡಿ. ಮಾನಿಟೈಸೇಷನ್ ಆಗಿರೋರು, ಮಾನಿಟೈಸೇಷನ್ ಆಗದೆ ಇರೋರಿಗೆ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ಮಾನಿಟೈಸೇಷನ್ ಆಗುತ್ತೆ. ಆದರೆ ಆಡ್ಸೆನ್ಸ್ ಮಾತ್ರ, ಆಡ್ಸೆನ್ಸ್ಗೆ ಅಪ್ಲೈ ಮಾಡೋ ಟೈಮಲ್ಲಿ ಅದು 2 ಸ್ಟೆಪ್ಪಲ್ಲಿ ಎರರ್ ಬರ್ತಿದೆಯಂತೆ. ಹಾಗಾಗಿ ಆಮೇಲೆ ಅದು ಮತ್ತೆ ರೀಅಪ್ಲೈ ಮಾಡಿ ಅದು ಆಗದೆ ಇರೋ ಕೆಲಸ, ಅದೇ ನಿಮ್ಮ ಚಾನಲಲ್ಲಿ ನಿಮ್ಮ ತಪ್ಪಿಲ್ಲ ಅಂತಂದರೆ ನೀವು ಅದನ್ನು ರೀಅಪ್ಲೈ ಮಾಡಿಬಿಟ್ಟು ತೊಗೊಬೋದು.
ಕೊಡ್ಬೋದು. ಅದೇ ಏನಾದರೂ ನಿಮ್ಮ ಚಾನಲಲ್ಲಿ ನಿಜವಾಗ್ಲೂ ಮಿಸ್ಟೇಕ್ ಮಾಡಿದ್ದೀರಾ ಅಂತಂದರೆ ಅದು ಕೊಡೋದೇ ಇಲ್ಲ ಆ್ಯಡ್ಸೆನ್ಸ್ ಅದಕ್ಕೆ, ಆಯಿತಾ? ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಸಿಂಪಲ್ ಸಣ್ಣ ಮಿಸ್ಟೇಕಿಂದ ದೊಡ್ಡ ಪ್ರಾಬ್ಲಮ್ ಬರುತ್ತೆ. ಯೂಟ್ಯೂಬಲ್ಲಿ ನೀವು ಏನೇ ಮಾಡಿದ್ರು ಕೂಡ ತುಂಬ ಎಚ್ಚರಿಕೆಯಿಂದ ಮಾಡಬೇಕು. ಯಾರು ಏನು ಬೇಕಾದರೂ ಮಾಡಲಿ, ಇನ್ನೊಬ್ರು ನೋಡಿಕೊಂಡು ನೀವು ಮಾಡ್ತೀನಿ ಅನ್ನೋ ಥರನೂ ಮಾಡೋಕ್ಕೆ ಹೋಗಬೇಡಿ. ಏನೇ ಮಾಡಿದ್ರು ಕೂಡ ಸಣ್ಣ ಪುಟ್ಟ ವಿಷಯನೂ ತಿಳ್ಕೊಂಡು ಹುಷಾರಾಗಿ ಮಾಡಿ ಅಂತಲೇ ಹೇಳ್ತೀನಿ, ಆಯಿತಾ? ಇದು ಇವತ್ತಿನ ವಿಷಯ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಿಂಪಲ್ಲಾಗೆ ಹೇಳಿದ್ದೀನಿ, ಭಯ ಪಡಿಸೋ ಅಂಥ ವಿಷಯ ನಾನು ಇಲ್ಲೇನು ಹೇಳಿಲ್ಲ, ಸಿಂಪಲ್ಲಾಗೆ ಹೇಳಿದ್ದೀನಿ. ಅರ್ಥ ಆಗಿದ್ರೆ ಓಕೆ, ಅಷ್ಟೇ. ಇವತ್ತಿನ ವಿಡಿಯೋ ಕೂಡ ಇಷ್ಟೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಕನ್ಫ್ಯೂಷನ್ಸ್ ಇದ್ದರೂ ಕಮೆಂಟಲ್ಲಿ ಕೇಳಿ, ನನಗೆ ಗೊತ್ತಿರೋ ಅಷ್ಟು ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಅಷ್ಟೇ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ಟೇಕ್ ಕೇರ್, ಬೈ ಬಾಯ್.